ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ನೀವು ಲಾಸ್ಟಿಗೆಲ್ಲ ಎಕ್ಸಾಂಪಲ್ ಪ್ರಾಬ್ಲಮ್ ನಾನು ಮಾಡಿಸಿದ್ನಲ್ವಾ, 4 ಎಕ್ಸಾಂಪಲ್ ತನಕ ಮಾಡಿಸಿದೆ. ಈಗ ಎಕ್ಸಸೈಸ್ 1.2 ಸಾಲ್ವ್ ಮಾಡೋಣ. ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 16 ಓಪನ್ ಮಾಡಿ, ಅದರಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡೋಣ ಈಗ ಹೇಗೆ ಅಂತ. ಸೊ ಕ್ವಶನ್ ನೋಡೋಣ. ಫಸ್ಟು ಏನಿದೆ ಫಸ್ಟ್ ಪ್ರಾಬ್ಲಮ್. A book exhibition was held for 4 days in a school. The number of tickets sold at the counter on the first, second, third and final day was respectively 1094, 1812, 2050 and 2751. Find the total number of tickets sold on all the 4 days ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಮೀನಿಂಗ್ ಏನು? ಒಂದು ಬುಕ್ ಎಕ್ಸಿಬಿಷನ್ ಇಟ್ಟಿದ್ರಂತೆ. ಸೊ ಸ್ಕೂಲಲ್ಲಿ ಬುಕ್ ಎಕ್ಸಿಬಿಷನ್ ಇದೆ, ಅದರಲ್ಲಿ ಟಿಕೆಟ್ ಕೊಡ್ತಾರಲ್ವಾ. ಈಗ ನೀವು ಎಕ್ಸಿಬಿಷನ್ಗೆ ಹೋಗ್ತೀರಾ ಅಂದರೆ ಒಳಗೆ ಹೋಗೋಕ್ಕೆ ಮುಂಚೆ ಒಂದು ಟಿಕೆಟ್ ಕೊಡ್ತಾರೆ ನಿಮಗೆ. ಆ ಟಿಕೆಟ್ ಏನಂದರೆ ದ ಟಿಕೆಟ್ ಸೋಲ್ಡ್ ಅಟ್ ಕೌಂಟರ್ ಇನ್ ದ ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೈನಲ್ ಡೇ ವಾಸ್ ರೆಸ್ಪೆಕ್ಟಿವ್ಲಿ. ಅಂದರೆ ಈಗ ಟಿಕೆಟ್ ಎಷ್ಟು ಕಲೆಕ್ಟ್ ಆಗಿದೆ ಅಂದರೆ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ ಅಪ್ ಟು ಫೈನಲ್ ಡೇ ಅಲ್ವಾ. ಎಷ್ಟಾಯ್ತಾ ಅಲ್ಲಿ? ಎಷ್ಟು ಕೊಟ್ಟಿದ್ದಾರೆ? ಫಸ್ಟ್ ಡೇಗೆ 1094 ಟಿಕೆಟ್ ಕಲೆಕ್ಟ್ ಆಗಿದೆ, ಸೆಕೆಂಡ್ ಡೇಗೆ 1812, ಥರ್ಡ್ ಡೇಗೆ 2050, ಫೋರ್ತ್ ಡೇಗೆ 2751 ಟಿಕೆಟು ಕಲೆಕ್ಟ್ ಆಗಿದೆ ಅಂತೆ ಎಕ್ಸಿಬಿಷನ್ ಅಲ್ಲಿ. ಸೊ ಏನ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ? ಫೈಂಡ್ ದ ಟೋಟಲ್ ನಂಬರ್ ಆಫ್ ಟಿಕೆಟ್ ಸೋಲ್ಡ್ ಆನ್ ಆಲ್ 4 ಡೇಸ್. ಸೊ ಟೋಟಲ್ ನಂಬರ್ ಆಫ್ ಟಿಕೆಟ್ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಇದೇನೇ ಇಲ್ಲ, ತುಂಬಾ ಸಿಂಪಲ್ ಇದೆ, ಮಾಡಿಸ್ತೀವಿ ನೋಡಿ. ಸೊ ಹೇಗಿದೆ ಅಂದ್ರೆ ಫಸ್ಟು ಏನ್ ಬರ್ಕೊಬೇಕು? ಟಿಕೆಟ್ ಸೋಲ್ಡ್ ಆನ್ ಫಸ್ಟ್ ಡೇ ಬರ್ಕೊಳ್ಳಿ. ಸೊ ಏನು? ಟಿಕೆಟ್ ಸೋಲ್ಡ್ ಆನ್ ಫಸ್ಟ್ ಡೇ. ಟಿಕೆಟ್ ಸೋಲ್ಡ್ ಆನ್ ಫಸ್ಟ್ ಡೇ. ಫಸ್ಟ್ ಡೇ ಎಷ್ಟು ಟಿಕೆಟ್ ಸೆಲ್ ಆಗಿದೆ ಕೊಟ್ಟಿದ್ದಾರಲ್ವಾ, ಅದು 4 ನಂಬರ್. ಅದರ ಫಸ್ಟ್ ನಂಬರ್ ಏನು? 1094. ನೆಕ್ಸ್ಟು ಟಿಕೆಟ್ ಸೋಲ್ಡ್ ಆನ್ ಸೆಕೆಂಡ್ ಡೇ ಎಷ್ಟು? ಸೆಕೆಂಡ್ ಡೇ ಎಷ್ಟು ಸೆಲ್ ಆಗಿದೆ ಟಿಕೆಟು? 1812 ಅಲ್ವಾ. ನೆಕ್ಸ್ಟು ಟಿಕೆಟ್ ಸೋಲ್ಡ್ ಆನ್ ಥರ್ಡ್ ಡೇ ಎಷ್ಟು? ಥರ್ಡ್ ಡೇ ಎಷ್ಟು ಟಿಕೆಟ್ ಸೆಲ್ ಆಗಿದೆ? 2050 ಅಲ್ವಾ. ನೆಕ್ಸ್ಟ್ ಫೈನಲ್ ಡೇ ಅಂದ್ರೆ ಫೋರ್ತ್ ಡೇ ಎಷ್ಟು ಟಿಕೆಟ್ ಸೆಲ್ ಆಗಿದೆ? ಫೋರ್ತ್ ಡೇ ಎಷ್ಟು ಟಿಕೆಟ್ ಸೆಲ್ ಆಗಿದೆ? 2751 ಅಲ್ವಾ. ಇದಿಷ್ಟನ್ನ ಆ್ಯಡ್ ಮಾಡಿದ್ರೆ ಆನ್ಸರ್ ಬರುತ್ತೆ. ನೀವು ರೈಟ್ ಸೈಡಿಗೆ ಒಂದು ವರ್ಕ್ ಲೈನ್ ಹಾಕೊಂತೀರಾ, ಇಲ್ಲಿ ನೀವು ಅಡಿಷನ್ ಮಾಡಬೇಕು. ಸೊ ಫಸ್ಟ್ ನಂಬರ್ ಏನು? 1094 ಪ್ಲಸ್ 1812 ಅಲ್ವಾ. ನೆಕ್ಸ್ಟು 2050, ನೆಕ್ಸ್ಟು 2751. ಸೊ ಇದಿಷ್ಟು ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರು ನೋಡೋಣ. ಸೊ ಇದಿಷ್ಟು ಆ್ಯಡ್ ಮಾಡಿದ್ರೆ ಆನ್ಸರ್ ಬರುತ್ತೆ. 4 + 2 ಎಷ್ಟು? 6. 6 + 1 ಎಷ್ಟು? 7 ಅಲ್ವಾ. ನೆಕ್ಸ್ಟು 9 + 1 10, 10 + 5 10 + 5 15, 15 + 5 ಎಷ್ಟು? 20. 2 ಕ್ಯಾರಿ ಬರುತ್ತೆ. ಸೊ 2 + 0 2, 2 + 8 10, 10 + 7 ಎಷ್ಟು? 17 ಅಲ್ವಾ. 1 ಕ್ಯಾರಿ ಬರುತ್ತೆ. ಸೊ 1 + 1 2, 2 + 1 3, 3 + 2 5, 5 + 2 ಎಷ್ಟು? 7. ಸೊ ದಿಸ್ ಈಸ್ ದಿ ಆನ್ಸರ್. ಲಾಸ್ಟಿಗೆ ಏನು? ಟೋಟಲ್ ಟಿಕೆಟ್ ಸೋಲ್ಡ್. ಎಷ್ಟು ಟಿಕೆಟ್ ಟೋಟಲ್ ಎಷ್ಟು ಬಂತು ನಮಗೆ? 7707. ಕಾಮ ಎಲ್ಲ ಹಾಕ್ತೀರಾ ಫಸ್ಟ್ 3 ಡಿಜಿಟ್ ಬಿಟ್ಟು. ಇದನ್ನ ಹೇಗೆ ಓದ್ತೀರಾ? 7707. ಅರ್ಥ ಆಯ್ತಾ? ಈಗ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಸೆಕೆಂಡ್ ಪ್ರಾಬ್ಲಮ್ ಏನಿದೆ? ಶೇಖರ್ ಇಸ್ ಎ ಫೇಮಸ್ ಕ್ರಿಕೆಟ್ ಪ್ಲೇಯರ್. He has so far scored 6,980 runs in test matches.
he wishes to complete 10,000 runs. How many more runs does he need? ಶೇಖರ್ ಒಬ್ಬ ಫೇಮಸ್ ಕ್ರಿಕೆಟ್ ಪ್ಲೇಯರ್ ಅಂತ ಆಯ್ತಾ. ಅವನು 6,980 ಟೋಟಲ್ ಸ್ಕೋರ್ ಮಾಡಿದ್ದಾನೆ. ಸೊ ಆಯ್ತಾ, 6,980 ಟೋಟಲ್ ಸ್ಕೋರ್ ಅವನು ಮಾಡಿದಾನಂತೆ. ಅಂದರೆ 6,980 ರನ್ಸ್ ಮಾಡಿದ್ದಾನೆ ಟೋಟಲ್ ಇನ್ ಟೆಸ್ಟ್ ಮ್ಯಾಚ್ ಅಲ್ಲಿ. ನೆಕ್ಸ್ಟು he wishes to complete 10,000 ರನ್ಸ್. ಅವನು 6,980 ರನ್ಸ್ ಮಾಡಿದ್ದಾನೆ ಟೆಸ್ಟ್ ಮ್ಯಾಚ್ ಅಲ್ಲಿ. ಅವನಿಗೆ 10,000 ರನ್ ನಾನು ಮಾಡಬೇಕು ಅಂತ ಅವನಿಗೆ ಆಸೆ ಇರುತ್ತೆ. ವಿಶಸ್ ಅಂದ್ರೆ ಏನು, ಅವನಿಗೆ ನಾನು 10,000 ರನ್ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ಹೌ ಮೆನಿ ಮೋರ್ ರನ್ಸ್ ಡಸ್ ಹಿ ನೀಡ್? ಹಾಗಾದ್ರೆ ಅವನಿಗೆ ಇನ್ನು ಎಷ್ಟು ರನ್ ಬೇಕಾಗಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಫಸ್ಟ್ ಏನ್ ಬರ್ಕೊಳ್ಳಿ, ರನ್ ಸ್ಕೋರ್ ಸೋ ಫಾರ್. ರನ್ಸ್ ಸ್ಕೋರ್ ಸೋ ಫಾರ್. ಫಸ್ಟ್ ಅವನು ಎಷ್ಟು ರನ್ ಅವನು ಹೊಡೆದಿದ್ದಾನೆ? 6,980 ಅಲ್ವಾ, ಅದನ್ನ ಫಸ್ಟಿಗೆ ಬರ್ಕೊಳ್ಬೇಕು. ನೆಕ್ಸ್ಟು ರನ್ಸ್ ಶೇಖರ್ ವಾಂಟ್ಸ್ ಟು ಸ್ಕೋರ್. ಅವನಿಗೆ ಎಷ್ಟು ರನ್ ಮಾಡಬೇಕು ಅಂತ ಆಸೆ ಇದೆ? ರನ್ಸ್ ಶೇಖರ್ ವಾಂಟ್ಸ್ ಟು ಸ್ಕೋರ್. ಅವನಿಗೆ ಎಷ್ಟು ರನ್ ಮಾಡ್ಬೇಕಂತ ಆಸೆ ಇದೆ? 10,000 ಅಲ್ವಾ. 10,000 ರನ್ ಮಾಡ್ಬೇಕಂತ ಅವನಿಗೆ ಆಸೆ ಇದೆ. ಬಟ್ ಅವ್ನು ಮಾಡಿರೋದೆಷ್ಟು? 6,980 ರನ್ಸ್ ಮಾಡಿದಾನೆ. ಹಾಗಾದ್ರೆ ಇನ್ನು ಎಷ್ಟು ರನ್ ಬೇಕು ಅವನಿಗೆ ಈ ಟಾರ್ಗೆಟ್ ಅನ್ನ ರೀಚ್ ಮಾಡಕ್ಕೆ ಅಂತ ಕೇಳಿದ್ದಾರೆ ಕ್ವಶನ್. ಸೊ ಏನ್ ಹಾಕೊಬೇಕು? ಮೋರ್ ರನ್ಸ್ ರಿಕ್ವೈರ್ಡ್. ರನ್ಸ್ ರಿಕ್ವೈರ್ಡ್, ಅವನಿಗೆ ಎಷ್ಟು ರನ್ನು ಬೇಕು ಅಂತ ಇಲ್ಲಿ ಕ್ವಶನ್ ಆಗಿದೆ ಅಲ್ವಾ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡ್ಬೇಕು ನೀವು? ಅವನು 6,980 ಅವನು ಸ್ಕೋರ್ ಮಾಡಿದ್ದಾನೆ, 10,000 ಬೇಕು. ಸೊ ಇಲ್ಲಿ ಏನ್ ಮಾಡ್ಬೇಕು ನಾವು? 10,000 ಇಂದ 6,980 ನ ನೀವು ಮೈನಸ್ ಮಾಡಿದ್ರೆ ಆನ್ಸರ್ ಸಿಕ್ಕೋಗುತ್ತೆ. ಸೊ 10,000 ಮೈನಸ್ 6,980. ಸೊ 9 ಉಳಿಯುತ್ತೆ. 9 ಅಲ್ಲಿ 6 ಹೋದ್ರೆ ಎಷ್ಟು? 9 ಅಲ್ಲಿ 6 ಹೋದ್ರೆ ಎಷ್ಟು? 3 ಅಲ್ವಾ. ಸೊ ದಿಸ್ ಈಸ್ ದಿ ಆನ್ಸರ್. 3,020 runs. He need 3,020 runs. ಅಲ್ವಾ? ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮಿಗೆ ಹೋಗೋಣ. ಥರ್ಡ್ ಪ್ರಾಬ್ಲಮ್ ಏನಿದೆ? ಇನ್ ಎ ಎಲೆಕ್ಷನ್ ದ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ರಿಜಿಸ್ಟರ್ಡ್ 5,77,500 votes and his nearer rival secured 3,48,700 votes. By what margin did the successful candidate win the election ಅಂತ ಕೇಳಿದ್ದಾರೆ. ಸೊ ಇದ್ರ ಅರ್ಥ ಏನಂದ್ರೆ, ಎಲೆಕ್ಷನ್ ಇರುತ್ತೆ. ಎಲೆಕ್ಷನ್ ಅಲ್ಲಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್. ಸೊ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಎಷ್ಟು ರಿಜಿಸ್ಟರ್ ಮಾಡಿದ್ದಾರೆ? 5,77,500 ಜನ ರಿಜಿಸ್ಟರ್ ಮಾಡಿದ್ದಾರೆ, ಸಕ್ಸಸ್ಫುಲಿ ಆಗಿ ರಿಜಿಸ್ಟರ್ ಮಾಡಿದ್ದಾರೆ ಆಯ್ತಾ. ಅಂಡ್ ಇಸ್ ನಿಯರೆಸ್ಟ್ ರೈವಲ್ ಸೆಕ್ಯೂರ್ ಅಂದ್ರೆ ಅವನ ಅಪೋಸಿಟ್ ಪಾರ್ಟಿ ಅವನು ಎಷ್ಟು ಓಟುನ ಸೆಕ್ಯೂರ್ ಮಾಡಿದಾರೆ ಅಂದ್ರೆ 3,48,700 ಓಟುನ ಅವನು ಸೆಕ್ಯೂರ್ ಮಾಡಿದಾನಂತೆ. ಬೈ ವಾಟ್ ಮಾರ್ಜಿನ್ ಡಿಡ್ ದ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ವಿನ್ ದ ಎಲೆಕ್ಷನ್? ಹಾಗಾದ್ರೆ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಎಷ್ಟು ಓಟಿಂದ ವಿನ್ ಆಗಿದ್ದಾನೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಥರ್ಡ್ ಒನ್ ಅನ್ಬೋದು, ಥರ್ಡ್ ಒನ್. ಸೊ ಇದಕ್ಕೆ ನೀವು ಏನ್ ಬರ್ಕೊಬೇಕು ಅಂದ್ರೆ, ವೋಟ್ ಸೆಕ್ಯೂರ್ ಬೈ ಸಕ್ಸಸ್ಫುಲ್ ಕ್ಯಾಂಡಿಡೇಟ್. ಫಸ್ಟ್ ಲೈನ್ ಅಲ್ಲಿ ಕೊಟ್ಟಿದಾರಲ್ವಾ, ಅದು ವೋಟ್ಸ್ ಸೆಕ್ಯೂರ್ಡ್ ಬೈ ಸಕ್ಸಸ್ಫುಲ್ ಕ್ಯಾಂಡಿಡೇಟ್. ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಎಷ್ಟು ಓಟುನ ಪಡೆದಿದ್ದಾರೆ? ಎಷ್ಟು ಓಟ್ ಪಡೆದಿದ್ದಾರೆ? 5,77,500 ಅಲ್ವಾ. ಓಕೆ,
ನೆಕ್ಸ್ಟ್ ವೋಟ್ ಸೆಕ್ಯೂರ್ಡ್ ಬೈ ರೈವಲ್, ಅವನ ಅಪೋಸಿಟ್ ಪಾರ್ಟಿ ಅವನು ಎಷ್ಟು ತಗೊಂಡಿದ್ದಾನೆ ವೋಟನ್ನ, ವೋಟ್ ಸೆಕ್ಯೂರ್ಡ್ ಬೈ ರೈವಲ್. ಅಪೋಸಿಟ್ ಪಾರ್ಟಿ ಅವನು ಎಷ್ಟು ತಗೊಂಡಿದ್ದಾನೆ ವೋಟನ್ನ, ಎಷ್ಟು ತಗೊಂಡಿದ್ದಾನೆ ಅಲ್ಲಿ ಸೆಕೆಂಡ್ ಲೈನ್ ಅಲ್ಲಿ ಕೊಟ್ಟಿದಾರಲ್ಲ 3,48,700 ಅಲ್ವಾ. ಸೊ ನಮಗೆ ಏನ್ ಕಂಡುಹಿಡಿಯಕ್ಕೆ ಕೊಟ್ಟಿದ್ದಾರೆ ಅವರು, ಮಾರ್ಜಿನ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ ಅಂದ್ರೆ ಏನು ಮಾರ್ಜಿನ್ ಅಂದ್ರೆ ಇವನು ಸೆಕ್ಯೂರ್ಡ್. ಈಗ ಇದೆರಡು ನಂಬರ್ ನೋಡಿದ್ರೆ ನಿಮಗೆ ಯಾರಿದ್ರಲ್ಲಿ ವಿನ್ ಆಗಿತ್ತು ಅಂತ ಗೊತ್ತಾಗುತ್ತೆ. ಅಫ್ಕೋರ್ಸ್ ಇವನೇ ಅಲ್ವಾ, ಯಾಕಂದ್ರೆ ಇವಂದು 5 ಲಕ್ಷ ಇದೆ, ಇವಂದು 3 ಲಕ್ಷ ಇದೆ. ಸೊ 5 ದೊಡ್ಡ ಡಿಜಿಟ್ ಆಗಿರೋದ್ರಿಂದ ಇವನು ವಿನ್ ಆಗಿರೋದು ಅಂತ ಗೊತ್ತಾಯ್ತು. ಹಾಗಾದ್ರೆ ಇವನಿಂದ ಎಷ್ಟು ವೋಟ್ ಜಾಸ್ತಿ ಪಡೆದಿದ್ದಾನೆ ಅನ್ನೋದಿಲ್ಲಿ ಕ್ವಶನ್. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕು, ಪ್ರೀವಿಯಸ್ ಪ್ರಾಬ್ಲಮ್ ತಾನೆ ಇಲ್ಲಿ ನೀವು ಸಬ್ಟ್ರಾಕ್ಷನ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಕ್ಕೋಗುತ್ತೆ. ಸೊ 5,7,7,5,0,0 minus 3,4,8,7,0,0. So 0 0 0 0 5 ಅಲ್ಲಿ 7 ಹೋಗಲ್ಲ. ಸೊ 15 ಅಲ್ಲಿ 7 ಹೋದ್ರೆ ಎಷ್ಟಾಗುತ್ತೆ, 8 ಉಳಿಯುತ್ತೆ ಅಲ್ವಾ, ರೈಟ್ 8. ನೆಕ್ಸ್ಟ್ ಇಲ್ಲಿ 6 ಉಳಿಯುತ್ತೆ, 6 ಅಲ್ಲಿ 8 ಹೋಗಲ್ಲ. ಸೊ 16 ಅಲ್ಲಿ 8 ಹೋದ್ರೆ ಎಷ್ಟು ಉಳಿಯುತ್ತೆ, 8. 8. ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿಯುತ್ತೆ, 6 ಉಳಿಯುತ್ತೆ. ಸೊ 6 ಅಲ್ಲಿ 4 ಹೋದ್ರೆ 2. ನೆಕ್ಸ್ಟ್ 5 ಅಲ್ಲಿ 3 ಹೋದ್ರೆ 2. This is the answer. Margin is equal to 2,2,8,8,0,0. ಕಾಮ ಎಲ್ಲ ಹಾಕ್ತೀರಾ, ಫಸ್ಟ್ 3 ಡಿಜಿಟ್, ನೆಕ್ಸ್ಟ್ 2 ಡಿಜಿಟ್. ಸೊ ಇದು ಹೇಗೆ ಓದೋದು, 2,28,800 ಇಷ್ಟೇ. ನೆಕ್ಸ್ಟ್ ಫೋರ್ತ್ ಒನ್ ನೋಡೋಣ ಹೇಗೆ ಮಾಡೋದು ಅಂತ. ಫೋರ್ತ್ ಒನ್ ಏನಿದೆ ಕ್ವಶನ್, ಕೃತಿ ಬುಕ್ ಸ್ಟೋರ್ ಸೋಲ್ಡ್ ಬುಕ್ಸ್ ವರ್ತ್ 2,85,891 in the first week of June and book worth rupees 4,768 in the second week of the month. How much was the sale for the 2 weeks together? In which week was the sale greater and by how much ಅಂತ ಹೇಳಿದ್ದಾರೆ. ಸೊ ಇದನ್ನ ನಾನು ಹಿಂಟ್ಸ್ ಕೊಡ್ತೀನಿ, ಈ ಪ್ರಾಬ್ಲಮ್ನ ನೀವೇ ಹೋಮ್ವರ್ಕ್ ಮಾಡಿ, ಯಾಕಂದ್ರೆ ಇದು ತುಂಬಾ ಈಸಿ ಇದೆ. 4 ಮತ್ತೆ 5 ಈಸಿ ಇದೆ, ನಾನು ನಿಮಗೆ ಹಿಂಟ್ಸ್ ಕೊಡ್ತೀನಿ, ಇದು ನೀವೇ ಸಾಲ್ವ್ ಮಾಡಬೇಕು. 6th ಒಂದು ನಾನು ನಿಮಗೆ ಮಾಡಿಸ್ತೀನಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಕ್ವಶನ್, ಕೃತಿ ಬುಕ್ ಸ್ಟೋರ್ಸ್ sold books worth rupees 2,85,891 in first week. So first week ಅಲ್ಲಿ ಅವಳು 2,85,891 ರುಪೀಸ್ ಬುಕ್ನ ಅವಳು ಸೆಲ್ ಮಾಡ್ತಾಳಂತೆ, ಅವಳು ಮಾರ್ತಾಳೆ. ಆಮೇಲೆ ಸೆಕೆಂಡ್ ವೀಕ್ ಆಫ್ ಜೂನ್ ಅಲ್ಲಿ ಅವಳು 4 lakh, ಸೆಕೆಂಡ್ ವೀಕ್ ಅಲ್ಲಿ ಅವಳು ಎಷ್ಟು ಮಾಡ್ತಾಳಂತೆ, 4,768 ರುಪೀಸ್ ಇಂದು ಬುಕ್ ಅವಳು ಮಾರ್ತಾಳಂತೆ. ಫಸ್ಟ್ ವೀಕ್ ಆಫ್ ಜೂನ್ ಅಲ್ಲಿ ಅವಳು 2,85,891 ರುಪೀಸ್ ಇಂದ ಅವಳು ಬುಕ್ ಮಾಡ್ತಾಳೆ. ಸೆಕೆಂಡ್ ವೀಕ್ ಅಲ್ಲಿ 4,768 ರುಪೀಸ್ ಇಂದು ಅವಳು ಬುಕ್ ಮಾರ್ತಾಳಂತೆ. ಸೊ ಹೌ ಮಚ್ ವಾಸ್ ದ ಸೇಲ್ ಫಾರ್ 2 weeks together ಅಂತ ಕೇಳಿದ್ದಾರೆ. ಸೊ ಏನಂದ್ರೆ ಹೌ ಮಚ್ ವಾಸ್ ದ ಸೇಲ್ 2 weeks together. ಟುಗೆದರ್ ಅಂದ್ರೆ ಏನು, ನೀವು ಇದೆರಡನ್ನು ಮಾಡಿ ಬಂದಿರೋ ಆನ್ಸರ್ ಬಂದಿರೋ ಆನ್ಸರ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ಟೋಟಲ್ ಸೇಲ್ ಅಂತ ಹಾಕೊಂಡ್ಬಿಟ್ಟು ಆನ್ಸರ್ ಬರೀತೀರಾ. ಸೊ ಇನ್ ವಿಚ್ ವೀಕ್ ವಾಸ್ ದ ಸೇಲ್ ಗ್ರೇಟರ್ ಅಂಡ್ ಬೈ ಹೌ ಮಚ್ ಅಂತ ಕೇಳಿದಾರಲ್ವಾ.
ಸೊ ಇನ್ ವಿಚ್ ವೀಕ್ ಸೇಲ್ ವಾಸ್ ಗ್ರೇಟರ್. ಸೊ ಯಾವ ವೀಕ್ ಅಲ್ಲಿ ಸೇಲು ತುಂಬಾ ಹೆಚ್ಚಿದೆ ಅಂತ ಕೇಳಿದ್ದಾರೆ. ಸೊ ಯಾವ ವೀಕು 4 or 2 4 ಅಲ್ವಾ ದೊಡ್ಡದು. ಸೊ 4 lakh is the greater than 2 lakh. ಸೊ 4,768 is greater sale ಅಂತ ಬರೀತೀರಾ. ನೆಕ್ಸ್ಟ್ ಅಂಡ್ ಬೈ ಹೌ ಮಚ್ ಅಂತ ಕೇಳಿದಾರಲ್ವಾ. ಹಾಗಾದ್ರೆ ಎಷ್ಟು ಸೇಲು ಜಾಸ್ತಿ ಆಯ್ತು ಅಂತ ಅವರು ಕೇಳಿದ್ದಾರೆ. ಸೊ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ 4,000 ನ 2,000 ಅಲ್ಲಿ, ಸೊ ಲಾಸ್ಟ್ಗೆ 4,768 ನ 2,085,891 ಅಲ್ಲಿ ಮೈನಸ್ ಮಾಡಿದ್ರೆ ಬರೋ ಆನ್ಸರ್ ಹೌ ಮಚ್ ಅಂತ ಕೇಳಿದಾರಲ್ಲ ಅದಕ್ಕೆ ಆನ್ಸರ್ ಬರುತ್ತೆ. ಸೊ ನೀವು 4th ಕ್ವಶನ್ ಮಾತ್ರ ಪೆನ್ನಲ್ಲಿ ಬರೆದು ಆನ್ಸರ್ನ ನಾನು ಹಿಂಟ್ಸ್ ಕೊಟ್ಟಿದ್ದೀನಲ್ವಾ ಆ ಥರ ನೀವು ಪೆನ್ಸಿಲ್ ಅಲ್ಲಿ ಟ್ರೈ ಮಾಡಿ ಆಯ್ತಾ. ನಿಮ್ಮ ಮನೆಯಲ್ಲಿ ದೊಡ್ಡವ್ರ ಹತ್ರ ಹೇಳ್ಸ್ಕೊಂಡು ಟ್ರೈ ಮಾಡಿ. 4th one ಬರಲಿಲ್ಲ ಅಂದ್ರೆ ಝೂಮ್ ಮೀಟಿಂಗ್ ಅಲ್ಲಿ ನಮಗೆ ಬರಲಿಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ 5th one ನೋಡೋಣ. 5th one ಈಸಿ ಇದೆ, ಅದನ್ನು ಹಿಂಟ್ಸ್ ಕೊಡ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ಸೊ ಏನಿದೆ 5th one ಕ್ವಶನ್. ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ ಅಂಡ್ least 5-digit number that can be written using the digit 62743 each only once ಅಂತ ಕೇಳಿದ್ದಾರೆ. ಇದನ್ನ ನೀವು ಪ್ರೀವಿಯಸ್ ಎಕ್ಸರ್ಸೈಸ್ ಅಲ್ಲಿ ಮಾಡಿದ್ರಿ ಅಲ್ವಾ, ಅದನ್ನೇ ಇಲ್ಲಿ ಕೇಳಿದ್ದಾರೆ. ಡಿಫರೆನ್ಸ್ ಕೇಳಿದ್ದಾರೆ. ಈಗ ಏನಂದ್ರೆ 5-digit ನಂಬರ್, ಗ್ರೇಟರ್ ನಂಬರ್ ಮತ್ತೆ ಸ್ಮಾಲ್. ಓಕೆ, ಈಗ 62743 ಅಂತ ಕೊಟ್ಟಿದಾರಲ್ವಾ, 3 ಅಂತ ಕೊಟ್ಟಿದ್ದಾರೆ. ಸೊ ಇದು 5-digit ನಂಬರ್ ಅಲ್ವಾ, ಇದನ್ನ ಯೂಸ್ ಮಾಡಿಕೊಂಡು ನೀವು ಗ್ರೇಟೆಸ್ಟ್ ನಂಬರ್ ಅನ್ನ ಫಾರ್ಮ್ ಮಾಡ್ಬೇಕಂತೆ. ಸೊ ಇಲ್ಲಿ ಗ್ರೇಟೆಸ್ಟ್ ನಂಬರ್ ಯಾವ್ದಾಗುತ್ತೆ? 7 6 4 3 2. ಸ್ಮಾಲೆಸ್ಟ್ ನಂಬರ್ ಯಾವ್ದಾಗುತ್ತೆ? ಇದ್ರದ್ದು ಉಲ್ಟಾ 2 3 4 6 7. ನೆಕ್ಸ್ಟ್ ಏನ್ ಕಂಡುಹಿಡಿಯಕ್ಕೆ ಹೇಳಿದಾರೆ ಅವರು? ಡಿಫರೆನ್ಸ್ ಕಂಡುಹಿಡಿಯಕ್ಕೆ ಹೇಳಿದಾರಲ್ವಾ. ಫೈಂಡ್ ದ ಡಿಫರೆನ್ಸ್ ಅಂತ ಕೇಳಿದ್ದಾರೆ ಬಿಟ್ವೀನ್ ದ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್. ಇದೆರಡು ಡಿಫರೆನ್ಸ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ 7 6 4 3 2 ಮೈನಸ್ 2 3 4 6 7. ಇದನ್ನ ಮೈನಸ್ ಮಾಡಿದ್ರೆ ಏನಾಗುತ್ತೆ? 12 ಅಲ್ಲಿ 2 ಅಲ್ಲಿ ಹೋಗುತ್ತಾ? 7 ಇಲ್ಲ. ಸೊ 12 ಅಲ್ಲಿ 7 ಹೋದ್ರೆ ಎಷ್ಟು? 5. ನೆಕ್ಸ್ಟ್ 1 ಅಲ್ಲಿ 6 ಹೋಗಲ್ಲ, ಸಾರಿ ಇಲ್ಲಿ ಎಷ್ಟಾಗುತ್ತೆ? ಬಾರೋ ತಗೊಂಡಿರೋದ್ರಿಂದ 2 ಆಗುತ್ತೆ. 2 ಅಲ್ಲಿ 6 ಹೋಗಲ್ಲ, ಸೊ ಆ ಕಡೆಯಿಂದ 1 ತಗೊಂಡ್ರೆ 12 ಆಗುತ್ತೆ. 12 ಅಲ್ಲಿ 6 ಹೋದ್ರೆ 6. ನೆಕ್ಸ್ಟ್ ಇಲ್ಲಿ 3 ಉಳಿಯುತ್ತೆ. ಸೊ 13 ಅಲ್ಲಿ 4 ಹೋದ್ರೆ ಎಷ್ಟು? 9 ಅಲ್ವಾ. ನೆಕ್ಸ್ಟ್ ಇಲ್ಲಿ 5 ಅಲ್ಲಿ 3 ಹೋದ್ರೆ 2. ನೆಕ್ಸ್ಟ್ 7 ಅಲ್ಲಿ 2 ಹೋದ್ರೆ ಎಷ್ಟು? 5. ಸೊ ದಿಸ್ ಈಸ್ ದಿ ಆನ್ಸರ್. ನೀವು ಏನಂತ ಬರಿಬೇಕು? ಡಿಫರೆನ್ಸ್ ಇಸ್ ಈಕ್ವಲ್ ಟು 52,965. ಇದು ನಾನೇ ಮಾಡಿಸ್ಬಿಟ್ಟೆ ನಿಮಗೆ ಅಲ್ವಾ. 5th ಒಂದು ಮಾಡಿ ಇದನ್ನ ಆಸ್ ಇಟ್ ಈಸ್ ಹೀಗೆ ಬರ್ಕೊಳ್ಳಿ. 52,965 ಇಸ್ ದಿ ಆನ್ಸರ್. ಡಿಫರೆನ್ಸ್ ಅಂದ್ರೆ ಏನು? ಯಾವಾಗಲೂ ಮೈನಸ್ ಮಾಡಬೇಕು. ನೆಕ್ಸ್ಟ್ 7th ಪ್ರಾಬ್ಲಮ್ ಹೇಗೆ, ಸಾರಿ 6th ಪ್ರಾಬ್ಲಮ್ ಹೇಗೆ ಅಂತ ನೋಡೋಣ. 6th ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಕ್ವಶನ್? ಎ ಮೆಷಿನ್ ಆನ್ ಆನ್ ಆವರೇಜ್ ಮ್ಯಾನುಫ್ಯಾಕ್ಚರ್ 2,825 screws a day. How many screws did it produce in the month of January 2006 ಅಂತ ಕೇಳಿದ್ದಾರೆ. ಒಂದು ಮಿಷಿನ್ ಇದೆ ಅಂತ, ಅದು 2,825 ಸ್ಕ್ರೀವ್ನ ಒಂದು ದಿನಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡುತ್ತಂತೆ. ಅಂದ್ರೆ ಏನು? 2,825 ಸ್ಕ್ರೀವ್ಸ್ನ ಒಂದು ಮಿಷಿನ್ ಮಾಡುತ್ತಂತೆ. ಸೊ ಹೌ ಮೆನಿ ಸ್ಕ್ರೀವ್ಸ್ ಡಿಡ್ ಇಟ್ ಪ್ರೊಡ್ಯೂಸ್ ಇನ್ ದ ಮಂತ್ ಆಫ್ ಜನವರಿ 2006?
ಹಾಗಾದ್ರೆ ಜನವರಿ 2006ಗೆ ಅದು ಎಷ್ಟು ಸ್ಕ್ರೀವ್ಸ್ ಪ್ರೊಡ್ಯೂಸ್ ಮಾಡ್ತು ಅನ್ನೋದು ನಾವಿಲ್ಲಿ ಕಂಡುಹಿಡಿಬೇಕಾಗುತ್ತೆ. ಸೊ ಸ್ಕ್ರೀವ್ ಪ್ರೊಡ್ಯೂಸ್ಡ್ ಇನ್ ಒನ್ ಡೇ ಎಷ್ಟು? ಸ್ಕ್ರೀವ್ ಪ್ರೊಡ್ಯೂಸ್ಡ್ ಇನ್ ಒನ್ ಡೇ ಎಷ್ಟು? ಒನ್ ಡೇಗೆ ಎಷ್ಟು ಸ್ಕ್ರೀವ್ ಪ್ರೊಡ್ಯೂಸ್ ಮಾಡ್ತಾ ಇದೆ? ಅದು 2825 ಅಲ್ವಾ? ನೆಕ್ಸ್ಟ್ ಅಲ್ಲಿ ನಮಗೆ ಏನ್ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ? ಜನವರಿ 2006ಗೆ ಅದು ಎಷ್ಟು ಸ್ಕ್ರೀವ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕಂಡುಹಿಡಿಬೇಕಂತೆ. ಸೊ ಜನವರಿಯಲ್ಲಿ ಎಷ್ಟು ಡೇಸ್ ಇರುತ್ತೆ ಗೊತ್ತಲ್ವಾ ನಮಗೆ? ಜನವರಿಯಲ್ಲಿ ಎಷ್ಟು ಡೇಸ್ ಇರುತ್ತೆ ಇದು ಗೊತ್ತಲ್ಲ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂತ ಮಾಡ್ತೀವಿ. ಸೊ ಹಿಂಗಿರೋದು 31 ಅಂತೀವಿ. ಸೊ ಜನವರಿಯಲ್ಲಿ ಎಷ್ಟು ಡೇಸ್ ಇರುತ್ತೆ? 31 ಡೇಸ್ ಇರುತ್ತಲ್ವಾ? ಸೊ 31 ಡೇಸ್ ಅಂತ ಬರ್ಕೊಂತೀರಾ. ನೆಕ್ಸ್ಟ್ ಏನ್ ಮಾಡಬೇಕು? ಸ್ಕ್ರೀವ್ ಪ್ರೊಡ್ಯೂಸ್ಡ್ ಇನ್ 31 ಡೇಸ್. ಹಾಗಾದ್ರೆ 31 ಡೇಸ್ ಅಲ್ಲಿ ಎಷ್ಟು ಸ್ಕ್ರೀವ್ ಪ್ರೊಡ್ಯೂಸ್ ಆಯ್ತು? ಸ್ಕ್ರೀವ್ ಪ್ರೊಡ್ಯೂಸ್ 31 days is equal to, ಈಗ ಏನ್ ಮಾಡಬೇಕು? 31 into 2825 ಮಾಡಿದ್ರೆ ನಿಮಗೆ ಆನ್ಸರ್ ಬಂದಿರುತ್ತೆ. ಸೊ ಸ್ಕ್ರೀವ್ ಪ್ರೊಡ್ಯೂಸ್ಡ್ ಇನ್ 31 days is equal to 31 into 2825 ಮಾಡಿದ್ರೆ ನಿಮಗೆ ಆನ್ಸರ್ ಬಂದಿರುತ್ತೆ. ಸೊ 31 into 2825 ಅಲ್ವಾ? 1 5s are 5, 1 2s are 2, 1 8s are 8, 1 2s are 2 plus 3 5s are ಎಷ್ಟು? 15, 1 ಕ್ಯಾರಿ ಆಗುತ್ತೆ. 3 2s are 6 plus 1 7, 8 3s are ಎಷ್ಟು? 24, 2 ಕ್ಯಾರಿ ಆಗುತ್ತೆ. ನೆಕ್ಸ್ಟ್ 3 2s are 6 plus 2 8 ಅಲ್ವಾ? ಇದನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 5 7, 8 plus 7 ಎಷ್ಟು? 15, next 7 8 ಅಲ್ವಾ? So what is the answer? 87,575 is the answer. ಇಷ್ಟೇ ಆಯ್ತಾ? ಗೊತ್ತಾಯ್ತಾ? ನೆಕ್ಸ್ಟ್ ನಿಮಗೆ ನಾನೀಗ ಯಾವ ಪ್ರಾಬ್ಲಮ್ಮು? 4th ಪ್ರಾಬ್ಲಮ್ ಒಂದು ಹೋಮ್ವರ್ಕ್ ಕೊಟ್ಟಿದ್ದೀನಲ್ವಾ? ಫೋರ್ತ್ ಪ್ರಾಬ್ಲಮ್ ಒಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ. ಅದನ್ನ ನೀವು ಪೆನ್ನಲ್ಲಿ ಕ್ವಶನ್ ಬರೆದು ಆನ್ಸರ್ ಅನ್ನ ಪೆನ್ಸಿಲಲ್ಲಿ ಟ್ರೈ ಮಾಡಿ. ನಾನು ನಿಮಗೆ ಸಂಜೆ ಅದ್ರದ್ದು ಇದು ಕಳಿಸ್ತೀನಿ, PDF ಕಳಿಸ್ತೀನಿ. ಮತ್ತೆ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅನ್ಕೊಡ್ತೀನಿ. ಯಾವ್ದಾದ್ರು ಅರ್ಥ ಆಗಿಲ್ಲ ಅಂದ್ರೆ ಈವ್ನಿಂಗ್ ಝೂಮ್ ಮೀಟಿಂಗ್ ಅಲ್ಲಿ ನೀವು ನನಗೆ ಇನ್ಫಾರ್ಮ್ ಮಾಡಿದ್ರೆ ನಾನು ನಿಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲರೂ ಝೂಮ್ ಮೀಟಿಂಗಿಗೆ ಕಂಪಲ್ಸರಿ ಅಟೆಂಡ್ ಆಗಬೇಕು. ಯಾಕಂದ್ರೆ ನಾವು ಅದಕ್ಕೆ ಅಟೆಂಡೆನ್ಸ್ ಹಾಕೊಂತ ಇದ್ದೀವಿ. ಆಯ್ತಾ? ಓಕೆ, ಥ್ಯಾಂಕ್ ಯು.